ತಸ್ಮೈ ಶ್ರೀ ಗುರವೇ ನಮಃ. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವ ಮಾತನ್ನು ಕೇಳಿ ಸಾಲುವ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸಿದ ಮುಖವ ಅರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಇಂದಿನ ನೆನಪುಗಳ ಹೊತ್ತು ತಂದಿದೆ ಈ ಬೀಳ್ಕೊಡುಗೆ. ಒಂದು ದೊಡ್ಡ ಮರ ಎಷ್ಟೇ ದೊಡ್ಡದಾದರೂ ತನ್ನ ಮೂಲ ಬೇರನ್ನು ಹೇಗೆ ಮರೆಯುವುದಿಲ್ಲವೋ ಅದೇ ರೀತಿ ಭವಿಷ್ಯದಲ್ಲಿ ನಾವು ಭರವಸೆ ಎತ್ತರಕ್ಕೆ ಬೆಳೆದರೂ ಕೂಡ ನಮ್ಮ ಭವಿಷ್ಯಕ್ಕೆ ಉತ್ತಮ ಮತ್ತು ಪ್ರಥಮ ಬುನಾದಿಯನ್ನು ಹಾಕಿಕೊಟ್ಟ ನಮ್ಮ ಹೆಮ್ಮೆಯ ಸಂತ ಜೋಸೆಫರ ವಿದ್ಯಾಸಂಸ್ಥೆಯನ್ನು ಸ್ಮರಿಸಿಕೊಳ್ಳುತ್ತಾ ಇರುವುದು ಈ ಶಾಲೆಯ ವಿದ್ಯಾರ್ಥಿನಿಗಳಾಗಿ ನಮ್ಮೆಲ್ಲರ ಕರ್ತವ್ಯ. ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ಭಾಗವಹಿಸಲು ಸುವರ್ಣಾವಕಾಶ ಒದಗಿಸಿಕೊಟ್ಟ ಈ ಸಂಸ್ಥೆಯಲ್ಲಿ ಓದುವುದು ಒಂದು ಅದೃಷ್ಟ. ಆ ಅದೃಷ್ಟ ನನ್ನ ಪಾಲಿಗೆ ದೊರಕಿದ್ದಕ್ಕಾಗಿ ನಾನು ಕರುಣಾಮಯಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ಈ 3 ವರ್ಷದ ಪ್ರೌಢಶಾಲಾ ಜೀವನದಲ್ಲಿ ನಾನು ಕಳೆದುಕೊಂಡದಕ್ಕಿಂತ ಪಡೆದುಕೊಂಡದ್ದೇ ಹೆಚ್ಚು. ಈ ಶಾಲೆ ನಮ್ಮೆಲ್ಲರ ಭವಿಷ್ಯಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟು ನಮ್ಮೆಲ್ಲರ ಭವಿಷ್ಯಕ್ಕೆ ಆ ಬುನಾದಿಯಲ್ಲಿ ಯಾವುದೇ ಬಿರುಕು ಅಡೆತಡೆಗಳು ಬಂದರೂ ಕೂಡ ಅದನ್ನು ಹೋಗಲಾಡಿಸಿ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿಕೊಟ್ಟಿದೆ. ದೈವಿಕ ಪರಿಸರದಿಂದ ಕೂಡಿದ ವಾತಾವರಣ ನಮ್ಮೆಲ್ಲರನ್ನು ದೈವಿಕ ಜೀವನಕ್ಕೆ ಕರೆದೊಯ್ಯುತ್ತಾ ಮೌಲ್ಯಯುತ ಶಿಕ್ಷಣ ನೀಡುತ್ತಾ ಯಾರ ಪ್ರತಿಫಲವನ್ನು ಬಯಸದೆ ನಮ್ಮನ್ನು ಬೀಳ್ಕೊಡುತ್ತಿರುವ ಸಂತ ಜೋಸೆಫರ ವಿದ್ಯಾಸಂಸ್ಥೆಗೆ ಚಿರಋಣಿಯಾಗಿರುತ್ತೇನೆ. ಈ ಎಲ್ಲ ಯಶಸ್ಸಿಗೆ ಹೊಗಳಿಕೆಗೆ ಕಾರಣರಾದ ನಮ್ಮ ಶಾಲೆಯ ಸಂಚಾಲಕರು ವ್ಯವಸ್ಥಾಪಕರು ಆಗಿರುವ ಸದಾ ಅಸಮ್ಮುಖದಿಂದ ವಿದ್ಯಾರ್ಥಿಯನ್ನು ಆಕರ್ಷಿಸುವ ಪ್ರತಿಯೊಂದು ಹಂತದಲ್ಲೂ ಶಿಕ್ಷಕರನ್ನು ಮಕ್ಕಳನ್ನು ಪ್ರೋತ್ಸಾಹಕರವಾಗಿ ಸಂಸ್ಥೆಯ ಬೆಳವಣಿಗೆಗಾಗಿ ಶ್ರಮಿಸಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿರುವ ಗೌರವಾನ್ವಿತ ಸಿಸ್ಟರ್ ಫ್ರಿಡೋಲಿನ್ ಅವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಹಿರಿಯ ಸಿಸ್ಟರ್ ಅವರಾದ ಸಿಸ್ಟರ್ ಬೆನಿನಾರವರಿಗೂ ಹಾಗೂ ಕನ್ಯಾ ಮಠದಲ್ಲಿರುವ ಪ್ರತಿಯೊಂದು ಕನ್ಯಾ ಭಗಿನಿಯರಿಗೂ ಅವರ ಪ್ರಾರ್ಥನೆ ಹಾಗೂ ಆಶೀರ್ವಾದಕ್ಕಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ತಾಯಿ ಜನ್ಮ ಕೊಟ್ಟರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ ಎಂಬುದು 100ಕ್ಕೆ 100ರಷ್ಟು ಸತ್ಯವಾದ ಮಾತು. ಬದುಕಿಗೆ ದಾರಿ ತೋರಿಸಿ ತಪ್ಪನಾಡಿದಾಗ ಒಳ್ಳೆಯ ಮಾರ್ಗದರ್ಶನ ನೀಡಿ ತಮ್ಮ ಆಕರ್ಷಕ ಬೋಧನೆಗಳ ಮೂಲಕ ನಮ್ಮನ್ನು ಇಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮಾರ್ಪಡಿಸುವುದರಲ್ಲಿ ಶ್ರಮಿಸುತ್ತಿರುವ ನಮ್ಮ ನಡುವೆಯ ಶಿಕ್ಷಕರಿಗೆ ವಂದನೆಗಳು. ಒಂದು ಕಲ್ಲು ಶಿಲೆಯಾಗಿ ಮಾರ್ಪಡಲು ಒಬ್ಬ ಶಿಲ್ಪಿಯ ಪರಿಶ್ರಮ ಇದ್ದೇ ಇರುತ್ತೆ. ಹಾಗೆಯೇ ಒಬ್ಬ ವಿದ್ಯಾರ್ಥಿಯ ಹಿಂದೆ ಶಿಕ್ಷಕರು ಇದ್ದೇ ಇರುತ್ತಾರೆ. ಅವರು ನಮ್ಮ ಸರಿ ತಪ್ಪುಗಳನ್ನು ತಿದ್ದಿ ತೀಡಿ ನಮ್ಮನ್ನು ಸುಂದರ ಮೂರ್ತಿಯನ್ನಾಗಿ ಮಾಡಲು ಸಹಕರಿಸುತ್ತಾರೆ. ಇಂತಹ ಗುರುಗಳನ್ನು ಪಡೆದ ನಾವೇ ಭಾಗ್ಯವಂತರು. ಮುಂದೆ ಗುರಿ ಇರಿಸಿಕೊಳ್ಳಿ, ನಿಮ್ಮ ಹಿಂದೆ ನಾವಿದ್ದೇವೆ ಎಂಬ ಭರವಸೆಯೊಂದಿಗೆ ಎಷ್ಟೇ ಕಷ್ಟವಾದರೂ ನೋವಿದ್ದರೂ ಶಾಲೆಯ ಮುಂಬಾಗಿಲನ್ನು ಪ್ರವೇಶಿಸುತ್ತಿದ್ದಾಗಲೇ ಎಲ್ಲವನ್ನೂ ಮರೆತು ನಮ್ಮ ಕಲಿಕೆಗೆ ದಾರಿದೀಪವಾಗಿ ನಿಂತಿರುವ ಈ ಗೌರವ ಗುರುವೃಂದಕ್ಕೆ ಚಿರಋಣಿಯಾಗಿ ಅವರ ನಿಸ್ವಾರ್ಥ ಸೇವೆಯ ಕುರಿತು ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತಾ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಬದುಕಿಗೆ ದಾರಿ ತೋರಿದ ಗುರುಗಳು ನೀವು, ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು ನೀವು, ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು. ನಿಮ್ಮನ್ನು ಮರೆಯಲು ಎಂದಿಗೂ ಸಾಧ್ಯವಿಲ್ಲ. ಪ್ರತಿ ಹಂತದಲ್ಲೂ ನನ್ನನ್ನು ಗುರುತಿಸಿ ನನಗೆ ಮಾರ್ಗದರ್ಶನ ನೀಡಿ ನನ್ನನ್ನು ಪ್ರೇರೇಪಿಸಿದ ಎಲ್ಲ ಶಿಕ್ಷಕರಿಗೂ ನಾನು ಆಭಾರಿಯಾಗಿದ್ದೇನೆ. ಮೌನದ ಹಿಂದಿನ ಮಾತನ್ನು, ನಗುವಿನ ಹಿಂದಿನ ನೋವನ್ನು, ಸಿಟ್ಟಿನ ಹಿಂದಿನ ಪ್ರೀತಿಯನ್ನು ಅರ್ಥ